ಈಗ ಪ್ರೋಟೀನ್ ಟೆಸ್ಟ್ ಮಾಡಲಿಕ್ಕೆ ಯಾವುದಾದ್ರೂ ಯಾವ ಆಹಾರವನ್ನು ನಾವು ಪರೀಕ್ಷಿಸ್ತೇವೆ ಆ ಆಹಾರವನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಖುಷಿ ಈಗ ಸ್ವಲ್ಪ ಪ್ರಮಾಣದ ಮೊಟ್ಟೆಯ ಈಗ ಅವಳು ಮೊಟ್ಟೆಯ ಬಿಳಿ ಭಾಗವನ್ನು ಹಾಕ್ತಾ ಇದ್ದಾಳೆ. ಸಾಕು. ಈಗ ಮೊಟ್ಟೆಯ ಬಿಳಿ ಭಾಗವನ್ನು ಹಾಕಿದ್ಲು. ಇದರಲ್ಲಿ ಪ್ರೋಟೀನ್ ಉಂಟಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡ್ತೀವಿ. ಪ್ರೋಟೀನ್ ಟೆಸ್ಟ್ ಮಾಡಲಿಕ್ಕೆ ಯಾವ ಆಹಾರವನ್ನು ಪರೀಕ್ಷಿಸಬೇಕೋ ಅದನ್ನು ತೆಗೆದುಕೊಳ್ಬೇಕು. ಆಯ್ತಾ? ಇದಕ್ಕೆ ಎಷ್ಟು ಹನಿ ನಾವು ಇದಾಕ್ಬೇಕು? 2 ಹನಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನು ಹಾಕ್ಬೇಕು. ಇದನ್ನು ಹೀಗೆ 2 ಹನಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಳ್ತಾ ಇದ್ದಾರೆ. ಹಾಕು ಫುಲ್ 2 ಹನಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಂಡು ಹಾಕಿ ಆಯ್ತು. ಇದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನು ಹಾಕಿ ಆಯ್ತು ಅವರು. ಈಗ ಒಂದು 10 ಹನಿ ಕಾಸ್ಟಿಕ್ ಸೋಡಾ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅನ್ನು ಹಾಕ್ಬೇಕು. ಇದು ಕಾಸ್ಟಿಕ್ ಸೋಡಾ ದ್ರಾವಣ. ಕಾಸ್ಟಿಕ್ ಸೋಡಾ ಸೋಡಿಯಂ ಹೈಡ್ರಾಕ್ಸೈಡ್ 10 ಹನಿ. ಇದನ್ನು ಕರಗಿಸಬೇಕು. ಯಾವ ಬಣ್ಣಕ್ಕೆ ತಲುಪಿದ್ರೆ ಪ್ರೋಟೀನ್ ಉಂಟಂತ ಕನ್ಫರ್ಮ್ ಆಗ್ತದೆ ನೋಡಿ. ನೇರಳೆ ಬಣ್ಣಕ್ಕೆ ತಲುಪಿದ್ದು ನೋಡಿ. ಮೊಟ್ಟೆಗೆ ನಾವು 2 ಹನಿ ತಾಮ್ರದ ಸಲ್ಫೇಟ್ ಹಾಕಿದ್ವಿ, ಮತ್ತೆ 10 ಹನಿ ಕಾಸ್ಟಿಕ್ ಸೋಡಾ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಈಗ ಇದು ಯಾವ ಬಣ್ಣಕ್ಕೆ ತಲುಪಿತ್ತು? ನೇರಳೆ ಬಣ್ಣಕ್ಕೆ ತಲುಪಿತ್ತು. ಹಾಗಾಗಿ ನಾವು ಏನು ತೀರ್ಮಾನ ಮಾಡಬಹುದು? ಯಾವುದರಲ್ಲಿ ಪ್ರೋಟೀನ್ ಇದೆ? ಮೊಟ್ಟೆಯಲ್ಲಿ ಪ್ರೋಟೀನ್ ಇದೆ.